ನರೇಂದ್ರ ಮೋದಿಯವರ ಏನು ಮೂರನೇ ಬಾರಿ ಪದಗ್ರಹಣವನ್ನು ಮಾಡ್ತಾ ಇರುವಂಥದ್ದು ಈ ಹಿನ್ನೆಲೆ ದೆಹಲಿಗೆ ಎಲ್ಲ ಸಂಸದರು ಕೂಡ ಆಗಮಿಸಿರುವಂಥದ್ದು. ನಮ್ಮ ಜೊತೆ ಇದೀಗ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿದ್ದಾರೆ, ಅವರನ್ನು ಮಾತನಾಡ್ಸೋಣ. ಸರ್, ಮೊದಲಿಗೆ ಹ್ಯಾಟ್ರಿಕ್ ವಿಜಯವನ್ನು ಸಾಧಿಸಿ ನರೇಂದ್ರ ಮೋದಿಯವರು ಈ ಬಾರಿ ಪ್ರಧಾನಿ ಹುದ್ದೆಯನ್ನು ಅಲಂಕರಿಸ್ತಾ ಇದ್ದಾರೆ. ಮೂರನೇ ಬಾರಿ ಇವತ್ತು ಪದಗ್ರಹಣ ಕೂಡ ಇದೆ. ಏನು ಹೇಳ್ತೀರಿ ಸರ್? ಈ ದೇಶದಲ್ಲಿ ರಾಜಕಾರಣಿಗಳಲ್ಲಿ ಈ ವ್ಯಕ್ತಿಗತ ಬಿಟ್ಟು ವೈಯಕ್ತಿಕ ಸ್ವಾರ್ಥ ಬಿಟ್ಟು ರಾಷ್ಟ್ರಕ್ಕೋಸ್ಕರ ರಾಜಕಾರಣ ಮಾಡುವವರು ಕೆಲವೇ ಮಂದಿ ಅಂತ ಹೇಳಿ ನಮ್ಮ ದೀನ್ ದಯಾಳ್ಜಿಯವರು ಹೇಳಿದಂಥ ಮಾತು. ಅಂಥ ಒಬ್ಬ ದೇಶಕ್ಕೋಸ್ಕರ ದುಡಿಯಬಲ್ಲಂಥ ವ್ಯಕ್ತಿಯೊಬ್ಬ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗ್ತಾರೆ ಅಂದರೆ ಆ ರಾಷ್ಟ್ರಭಕ್ತ ತನ್ನ ಪ್ರಮಾಣ ವಚನ ಸ್ವೀಕರಿಸುವುದು ನೋಡುವುದೇ ನಮಗೆಲ್ಲರಿಗೂ ಒಂದು ರೀತಿಯ ರೋಮಾಂಚನಕಾರಿ ಕ್ಷಣ. ಆ ಕಾರಣಕ್ಕೆ ಭಾರತೀಯ ಜನತಾ ಪಕ್ಷವನ್ನು ಗೆಲ್ಲಿಸಿದ್ದಕ್ಕೋಸ್ಕರ NDA ಒಕ್ಕೂಟವನ್ನು ಅಧಿಕಾರಕ್ಕೆ ತಂದದ್ದಕ್ಕೋಸ್ಕರ ಪ್ರಧಾನಮಂತ್ರಿಯನ್ನಾಗಿ ಮೂರನೇ ಬಾರಿ ನರೇಂದ್ರ ಮೋದಿಯನ್ನು ಮಾಡೋದಕ್ಕೋಸ್ಕರ ಈ ದೇಶದ ಈ ರಾಜ್ಯದ ಜನರಿಗೆ ನಾವೆಲ್ಲ ರೆಡಿಯಾಗಿದ್ದೇವೆ ಅನ್ನುವಂಥ ಮಾತನ್ನು ಹೇಳಬೇಕಾಗಿದೆ. ಸರ್, ಇಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಇತ್ತು. ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿದ್ದರು. ಯಡಿಯೂರಪ್ಪನವರು ಇರ್ಬೋದು, ಸಾಕಷ್ಟು ಹಿರಿಯ ನಾಯಕರು ಕೂಡ ಭಾಗಿಯಾಗಿರುವಂಥದ್ದು. ಏನೆಲ್ಲ ಚರ್ಚೆಗಳು? ಇಲ್ಲ, ಏನು ಚರ್ಚೆ ಆಗಿಲ್ಲ. ಲೇಯರ್ ಸಿಂಗ್ ಅವರು ನಮ್ಮ ಜೊತೆಯಲ್ಲಿ ತಿಂಡಿ ತಿನ್ನಿ ಅಂತ ಹೇಳಿದರು. ನಾವೆಲ್ಲ ಬೇಗ ಬಂದಿದ್ದೇವೆ. ತಿಂಡಿ ತಿಂದು ಖುಷಿಯಲ್ಲಿ ಅವ್ರನ್ನ ಮಾತಾಡಿಸಿ ಪರಸ್ಪರ ಸ್ನೇಹಕ್ಕೋಸ್ಕರ ಯಾರ್ಯಾರು ಹೊಸಬರಾಗಿ ಬಂದಿದ್ದಾರೆ ಅವರಿಗೆಲ್ಲ ಅಭಿನಂದನೆಗಳನ್ನು ಹೇಳುವಂಥ ಸಂಪ್ರದಾಯಗಳನ್ನೆಲ್ಲ ಇಟ್ಕೊಂಡು ಇವತ್ತು ಉಪಹಾರ ಸೇವಿಸಿದ್ದೇವೆ. ನಮ್ಮೆಲ್ಲರ ನಿರೀಕ್ಷೆ, ನಮ್ಮೆಲ್ಲರ ಯೋಚನೆ, ನಮ್ಮೆಲ್ಲರ ಆಸೆ ಇರೋದು ಸಂಜೆ 7:15 ಭಾರತದ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿಯವರು ಮೂರನೇ ಬಾರಿ ಪ್ರಮಾಣ ವಚನ ಮಾಡ್ತಾರೆ ಅನ್ನುವಂಥ ಆ ನಿರೀಕ್ಷೆಗಳನ್ನು ಕಣ್ತುಂಬಿಕೊಳ್ಳಲಿಕ್ಕೆ ಇಡೀ ದೇಶ, ಅದರ ಜೊತೆಯಲ್ಲಿ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು ಕಾತರರಾಗಿದ್ದೇವೆ. ಸರ್, ಈಗ ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾ ಇದ್ದೀರಿ. ತಮ್ಮ ಮೇಲೆ ಸಾಕಷ್ಟು ನಿರೀಕ್ಷೆಗಳನ್ನು ಕೂಡ ತಮ್ಮ ಕಾನ್ಸ್ಟಿಟ್ಯೂನ್ಸಿ ಜನ ಇಟ್ಕೊಂಡಿದ್ದಾರೆ. ಏನು ಹೇಳೋದಕ್ಕೆ ಬಯಸ್ತೀರಿ ಅವರಿಗೆ? ಇಲ್ಲ, ನಾನು ರಾಜಕಾರಣವನ್ನು ಗ್ರಾಮ ಪಂಚಾಯತ್ ಸದಸ್ಯನಾಗಿ ಪ್ರಾರಂಭ ಮಾಡಿ ತಾಲೂಕು ಪಂಚಾಯತ್ ಸದಸ್ಯನಾಗಿ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ ನಂತರ 4 ಸಾರಿ MLC ಆಗಲಿಕ್ಕೆ ಪಾರ್ಟಿ ನನಗೆ ಅವಕಾಶ ಮಾಡಿಕೊಟ್ಟಿತ್ತು. 5 ಸರ್ತಿ ಕ್ಯಾಬಿನೆಟ್ ನನಗೆ ಅವಕಾಶ ಮಾಡಿಕೊಟ್ಟಿತ್ತು. ಇವತ್ತು ಪಾರ್ಲಿಮೆಂಟ್ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ನಿಲ್ಲಬೇಕು ಅನ್ನೋದು ಪಾರ್ಟಿ ಸೂಚನೆ ಆಗಿತ್ತು. ಆ ಸೂಚನೆ ಹಿನ್ನೆಲೆಯಲ್ಲಿ ನಾನು ಇವತ್ತು ಸ್ಪರ್ಧೆ ಮಾಡಿದ್ದೇನೆ. ಜನರಿಗೆ ಅತ್ಯಂತ ಗರಿಷ್ಠ ಪ್ರಮಾಣದಲ್ಲಿ ಜನಪರವಾದಂಥ ಕೆಲಸಗಳನ್ನು ಮಾಡ್ತೇನೆ. ಧನ್ಯವಾದ ಸರ್. ಇದಿಷ್ಟು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮನೀಶ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ. ನರೇಂದ್ರ ಮೋದಿಯವರ ಏನು ಮೂರನೇ ಬಾರಿ ಪದಗ್ರಹಣವನ್ನು ಮಾಡ್ತಾ ಇರುವಂಥದ್ದು. ಈ ಹಿನ್ನೆಲೆ ದೆಹಲಿಗೆ ಎಲ್ಲ ಸಂಸದರು ಕೂಡ ಆಗಮಿಸಿರುವಂಥದ್ದು. ನಮ್ಮ ಜೊತೆ ಇದೀಗ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿದ್ದಾರೆ, ಅವರನ್ನು ಮಾತನಾಡ್ಸೋಣ. ಸರ್, ಮೊದಲಿಗೆ ಹ್ಯಾಟ್ರಿಕ್ ವಿಜಯವನ್ನು ಸಾಧಿಸಿ ನರೇಂದ್ರ ಮೋದಿಯವರು ಈ ಬಾರಿ ಪ್ರಧಾನಿ ಹುದ್ದೆಯನ್ನು ಅಲಂಕರಿಸ್ತಾ ಇದ್ದಾರೆ. ಮೂರನೇ ಬಾರಿ ಇವತ್ತು ಪದಗ್ರಹಣ ಕೂಡ ಇದೆ. ಏನು ಹೇಳ್ತೀರಿ ಸರ್? ಈ ದೇಶದಲ್ಲಿ ರಾಜಕಾರಣಿಗಳಲ್ಲಿ ಈ ವ್ಯಕ್ತಿಗತ ಬಿಟ್ಟು ವೈಯಕ್ತಿಕ ಸ್ವಾರ್ಥ ಬಿಟ್ಟು ರಾಷ್ಟ್ರಕ್ಕೋಸ್ಕರ ರಾಜಕಾರಣ ಮಾಡುವವರು ಕೆಲವೇ ಮಂದಿ ಅಂತ ಹೇಳಿ ನಮ್ಮ ದೀನ್ ದಯಾಳ್ಜಿಯವರು ಹೇಳಿದಂಥ ಮಾತು. ಅಂಥ ಒಬ್ಬ ದೇಶಕ್ಕೋಸ್ಕರ ದುಡಿಯಬಲ್ಲಂಥ ವ್ಯಕ್ತಿಯೊಬ್ಬ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗ್ತಾರೆ ಅಂದರೆ ಆ ರಾಷ್ಟ್ರಭಕ್ತ ತನ್ನ ಪ್ರಮಾಣ ವಚನ ಸ್ವೀಕರಿಸುವುದು ನೋಡುವುದೇ ನಮಗೆಲ್ಲರಿಗೂ ಒಂದು ರೀತಿಯ ರೋಮಾಂಚನಕಾರಿ ಕ್ಷಣ. ಆ ಕಾರಣಕ್ಕೆ ಭಾರತೀಯ ಜನತಾ ಪಕ್ಷವನ್ನು ಗೆಲ್ಲಿಸಿದ್ದಕ್ಕೋಸ್ಕರ NDA ಒಕ್ಕೂಟವನ್ನು ಅಧಿಕಾರಕ್ಕೆ ತಂದದ್ದಕ್ಕೋಸ್ಕರ ಪ್ರಧಾನಮಂತ್ರಿಯನ್ನಾಗಿ ಮೂರನೇ ಬಾರಿ ನರೇಂದ್ರ ಮೋದಿಯನ್ನು ಮಾಡೋದಕ್ಕೋಸ್ಕರ ಈ ದೇಶದ ಈ ರಾಜ್ಯದ ಜನರಿಗೆ ನಾವೆಲ್ಲ ರೆಡಿಯಾಗಿದ್ದೇವೆ ಅನ್ನುವಂಥ ಮಾತನ್ನು ಹೇಳಬೇಕಾಗಿದೆ. ಸರ್, ಇಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಇತ್ತು. ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿದ್ದರು. ಯಡಿಯೂರಪ್ಪನವರು ಇರ್ಬೋದು, ಸಾಕಷ್ಟು ಹಿರಿಯ ನಾಯಕರು ಕೂಡ ಭಾಗಿಯಾಗಿರುವಂಥದ್ದು. ಏನೆಲ್ಲ ಚರ್ಚೆಗಳು? ಇಲ್ಲ, ಏನು ಚರ್ಚೆ ಆಗಿಲ್ಲ. ಲೇಯರ್ ಸಿಂಗ್ ಅವರು ನಮ್ಮ ಜೊತೆಯಲ್ಲಿ ತಿಂಡಿ ತಿನ್ನಿ ಅಂತ ಹೇಳಿದರು. ನಾವೆಲ್ಲ ಬೇಗ ಬಂದಿದ್ದೇವೆ. ತಿಂಡಿ ತಿಂದು ಖುಷಿಯಲ್ಲಿ ಅವ್ರನ್ನ ಮಾತಾಡಿಸಿ ಪರಸ್ಪರ ಸ್ನೇಹಕ್ಕೋಸ್ಕರ ಯಾರ್ಯಾರು ಹೊಸಬರಾಗಿ ಬಂದಿದ್ದಾರೆ ಅವರಿಗೆಲ್ಲ ಅಭಿನಂದನೆಗಳನ್ನು ಹೇಳುವಂಥ ಸಂಪ್ರದಾಯಗಳನ್ನೆಲ್ಲ ಇಟ್ಕೊಂಡು ಇವತ್ತು ಉಪಹಾರ ಸೇವಿಸಿದ್ದೇವೆ. ನಮ್ಮೆಲ್ಲರ ನಿರೀಕ್ಷೆ, ನಮ್ಮೆಲ್ಲರ ಯೋಚನೆ, ನಮ್ಮೆಲ್ಲರ ಆಸೆ ಇರೋದು ಸಂಜೆ 7:15 ಭಾರತದ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿಯವರು ಮೂರನೇ ಬಾರಿ ಪ್ರಮಾಣ ವಚನ ಮಾಡ್ತಾರೆ ಅನ್ನುವಂಥ ಆ ನಿರೀಕ್ಷೆಗಳನ್ನು ಕಣ್ತುಂಬಿಕೊಳ್ಳಲಿಕ್ಕೆ ಇಡೀ ದೇಶ, ಅದರ ಜೊತೆಯಲ್ಲಿ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು ಕಾತರರಾಗಿದ್ದೇವೆ. ಸರ್, ಈಗ ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾ ಇದ್ದೀರಿ. ತಮ್ಮ ಮೇಲೆ ಸಾಕಷ್ಟು ನಿರೀಕ್ಷೆಗಳನ್ನು ಕೂಡ ತಮ್ಮ ಕಾನ್ಸ್ಟಿಟ್ಯೂನ್ಸಿ ಜನ ಇಟ್ಕೊಂಡಿದ್ದಾರೆ. ಏನು ಹೇಳೋದಕ್ಕೆ ಬಯಸ್ತೀರಿ ಅವರಿಗೆ? ಇಲ್ಲ, ನಾನು ರಾಜಕಾರಣವನ್ನು ಗ್ರಾಮ ಪಂಚಾಯತ್ ಸದಸ್ಯನಾಗಿ ಪ್ರಾರಂಭ ಮಾಡಿ ತಾಲೂಕು ಪಂಚಾಯತ್ ಸದಸ್ಯನಾಗಿ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ ನಂತರ 4 ಸಾರಿ MLC ಆಗಲಿಕ್ಕೆ ಪಾರ್ಟಿ ನನಗೆ ಅವಕಾಶ ಮಾಡಿಕೊಟ್ಟಿತ್ತು. 5 ಸರ್ತಿ ಕ್ಯಾಬಿನೆಟ್ ನನಗೆ ಅವಕಾಶ ಮಾಡಿಕೊಟ್ಟಿತ್ತು. ಇವತ್ತು ಪಾರ್ಲಿಮೆಂಟ್